ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಕ್ ಕನ್ನಡ ಸ್ಟೋರೀಸ್. ಇನ್ನೇನು IPL ಸ್ಟಾರ್ಟ್ ಆಗ್ತಿದೆ 22ನೇ ತಾರೀಕಿನಿಂದ. ಮೊದಲನೇ ಮ್ಯಾಚ್ RCB ವರ್ಸಸ್ KKR ಮ್ಯಾಚ್ ಕೋಲ್ಕತ್ತಾ ಈಡನ್ ಸ್ಟೇಡಿಯಂನಲ್ಲಿ. ಮಗ ಈ ಮ್ಯಾಚಿಗೆ RCB ವರ್ಸಸ್ KKR ಮ್ಯಾಚಿಗೆ ಎರಡು ಪ್ಲೇಯರ್ಸ್ಗಳು ಏನಿದ್ದಾರೆ, ಲಿಯಾಮ್ ಲಿವಿಂಗ್ಸ್ಟನ್ ಹಾಗೂ ಫಿಲ್ ಸಾಲ್ಟ್ ಅವರು. ಅವ್ರು ಮೊದಲೇ ಫಾರ್ಮ್ಲಿಲ್ಲ. ಆ ಫಾರ್ಮ್ನಲ್ಲಿ ಇಲ್ಲದೆ ಇರೋಂಥ ಪ್ಲೇಯರ್ಸ್ಗಳು ಆಡ್ತಾರ ಅವ್ರ ಜಾಗದಲ್ಲಿ ಯಾರು ಆಡ್ಬೋದು ಈ ಸರಿ IPLನ? ಅವ್ರೇನಾದರೂ ಇದೇ ರೀತಿ ಫಾರ್ಮ್ ಏನಾದರೂ ಕಂಟಿನ್ಯೂ ಆಯಿತು ಅಂತ ಅಂದರೆ ಅವ್ರ ಜಾಗದಲ್ಲಿ ಯಾರು ಆಡ್ಬೋದು, ಯಾರಿಗೆ ಚಾನ್ಸಸ್ ಇದೆ ಆಡೋದಕ್ಕೆ, ಅವರ ಜಾಗದಲ್ಲಿ ಆಡೋಂಥ ಪ್ಲೇಯರ್ಸ್ ಇದ್ದಾರಾ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೇಟ್ ಮಾಡದೆ ಶುರು ಮಾಡೋಣ, ಬನ್ನಿ. ಚಾಂಪಿಯನ್ಸ್ ಟ್ರೋಫಿನಲ್ಲಿ ಇಂಗ್ಲೆಂಡ್ ಟೀಮ್ನವರು 3-3 ಸೋತು ಇಂಗ್ಲೆಂಡ್ ಟೀಮ್ನವರು ಎಲಿಮಿನೇಟ್ ಆಗಾಯಿತು, ಔಟ್ ಆಫ್ ದಿ ಟೂರ್ನಮೆಂಟ್ ಆಗಾಯಿತು. ಈ ಇಂಗ್ಲೆಂಡ್ ಟೀಮ್ನಲ್ಲಿ ನಮ್ಮ RCB ಟೀಮ್ನ ಪ್ಲೇಯರ್ಸ್ಗಳು, ಇಬ್ಬರು ಪ್ಲೇಯರ್ಸ್ಗಳು ಏನು ಆಡ್ತಿದ್ರು, ಲಿಯಾಮ್ ಲಿವಿಂಗ್ಸ್ಟನ್ ಹಾಗೂ ಫಿಲ್ ಸಾಲ್ಟ್ ಅವರು. ಅವರ ಇನ್ನಿಂಗ್ಸ್ ಬಗ್ಗೆ ಮಾತಾಡೋದಾದರೆ ಮಗ, 3 ಮ್ಯಾಚ್ಗಳು 3 ಇನ್ನಿಂಗ್ಸ್ಗಳನ್ನ ಆಡಿರೋದು. ಫಿಲ್ ಸಾಲ್ಟ್ ಅವರು 30 ರನ್ ಹೊಡೆದು 10 ರನ್ ಸರಾಸರಿಯಲ್ಲಿದ್ದರೆ, ಲಿಯಾಮ್ ಲಿವಿಂಗ್ಸ್ಟನ್ ಅವರು 3 ಮ್ಯಾಚ್ನಲ್ಲಿ 31 ರನ್ ಹೊಡೆದು ಸರಾಸರಿನಲ್ಲಿ ಅವರು ಕೂಡ 10 ಸರಾಸರಿನಲ್ಲಿ ಇದ್ದಾರೆ. ಹೀಗೆ ಆಯಿತು ಅಂತ ಅಂದರೆ ಮೇನ್ ಬ್ಯಾಟ್ಸ್ಮನ್ಗಳು ಇಬ್ಬರು ಕೂಡ ಬಿಗ್ ಹಿಟರ್ಸ್ಗಳೇ. ಈ ಬಿಗ್ ಹಿಟರ್ಸ್ಗಳು ಚೆನ್ನಾಗಿ ಆಡೋವಂಥ ಪ್ಲೇಯರ್ಸ್ಗಳು RCB ಟೀಮ್ ನೋಡೇ ಕರ್ಕೊಂಡಿದ್ದು ಇವ್ರನ್ನ. ಚೆನ್ನಾಗಿ ಆಡ್ತಾರೆ, ಗ್ಲೆನ್ ಮ್ಯಾಕ್ಸ್ವೆಲ್ ಜಾಗದಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಚೆನ್ನಾಗಿ ಆಡ್ತಾರೆ ಅಂತ ಕರ್ಕೊಂಡ್ರು. ಇನ್ನು ಓಪನಿಂಗ್ಗೆ ಸಖತ್ತಾಗಿ ಒಳ್ಳೆ ಸ್ಟಾರ್ಟ್ ಕೊಡುವಂಥ ಫಿಲ್ ಸಾಲ್ಟ್ ಅವರು ಸಖತ್ತಾಗಿ ಓಪನಿಂಗ್ ಮಾಡ್ತಾರೆ ಅಂತ ಕರ್ಕೊಂಡ್ರು. ಆದರೆ ಅವರು ಇವಾಗ ಫಾರ್ಮ್ನಲ್ಲೇ ಇಲ್ಲ. ಹೌದು, ನೋಡ್ತಿರ್ಬೋದು ನೀವು, ಇಂಗ್ಲೆಂಡ್ ಟೀಮ್ನಲ್ಲಿ ಏನು ICC ಚಾಂಪಿಯನ್ಸ್ ಟ್ರೋಫಿ ನಡೀತಲ್ಲ, ಆ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಪೂರ್ತಿ ಕಳೆದೋದ್ರು. ಹಾಗೂ ಇಂಗ್ಲೆಂಡ್ ಸೀರೀಸ್ನಲ್ಲೂ ಇಂಡಿಯಾದವ್ರ ಮೇಲೆ ಆಡಿದಂಥ ಇಂಗ್ಲೆಂಡ್ ಸೀರೀಸ್ನಲ್ಲೂ ಕೂಡ ಅವರು ಕಳೆದೋಗಿದ್ರು. ಇದೇ ರೀತಿಯಾಗಿ ಫಾರ್ಮ್ ಏನಾದರೂ ಕಂಟಿನ್ಯೂ ಆಯಿತು ಅಂತ ಅಂದರೆ ಫಿಲ್ ಸಾಲ್ಟು ಹಾಗೂ ಲಿಯಾಮ್ ಲಿವಿಂಗ್ಸ್ಟನ್ದು ಅವರ ಜಾಗದಲ್ಲಿ RCB ಸ್ಕ್ವಾಡ್ನಲ್ಲಿ ಅವ್ರನ್ನ ರಿಪ್ಲೇಸ್ ಮಾಡೋದಕ್ಕೆ ಯಾರು ಬೇರೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಓಪನಿಂಗು ಹಾಗೂ 4ನೇ ಬ್ಯಾಟ್ಸ್ಮನ್ ಆಗಿ ಯಾರಿದ್ದಾರೆ ಅಂತ ನೀವು ಕೇಳಿದ್ರೆ RCB ಬೆಂಚ್ನಲ್ಲಿ ಇದ್ದಾರೆ. ಅವ್ರನ್ನ ಜಾಗದಲ್ಲಿ ರಿಪ್ಲೇಸ್ ಮಾಡುವಂಥ ಪ್ಲೇಯರ್ಸ್ಗಳು ಫಿಲ್ ಸಾಲ್ಟ್ ಅವ್ರ ಜಾಗದಲ್ಲಿ ಓಪನಿಂಗ್ ಬರುವಂಥ ಪ್ಲೇಯರು ಹಾಗೂ ಲಿಯಾಮ್ ಲಿವಿಂಗ್ಸ್ಟನ್ ಜಾಗದಲ್ಲಿ ಆಲ್ರೌಂಡರ್ ಆಗಿ ಇದ್ದಾರೆ ಮಗ. ಅವ್ರು ಯಾರು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಫಿಲ್ ಸಾಲ್ಟ್ ಅವ್ರ ಜಾಗದಲ್ಲಿ ಯಾರು ಆಡ್ಬೋದು ಅಂತಂದರೆ, ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡುವಂಥ ಚಾನ್ಸಸ್ ಇದೆ. ಹೌದು, ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡ್ತಿದ್ರು. 2020ರಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡಿ ದೇವದತ್ ಪಡಿಕ್ಕಲ್. ಫಿಲ್ ಸಾಲ್ಟ್ ಅವ್ರ ಫಾರ್ಮ್ ಏನಾದರೂ ಇದೇ ರೀತಿಯಾದ ಕಂಟಿನ್ಯೂ ಆಯಿತು ಅಂತ ಅಂದರೆ, ಫಿಲ್ ಸಾಲ್ಟ್ ಅವರು ಯಾವುದೇ ಒಂದು ಮ್ಯಾಚ್ಗಳು ಆಡಲ್ಲ, ಡೈರೆಕ್ಟ್ IPLನೇ ಆಡೋದಿನ್ನು ಬಂದು ಅವರ ಮೊದಲನೇ ಮ್ಯಾಚ್ ನೋಡ್ಬೋದು. ನನ್ನ ಪ್ರಕಾರ KKR ಮೇಲೆ ಮೊದಲನೇ ಮ್ಯಾಚ್ ಆಡಿಸ್ತಾರೆ. ಅಲ್ಲೂ ಏನಾದರೂ ಇದೇ ರೀತಿಯ ಪರ್ಫಾರ್ಮೆನ್ಸ್ ಬಂತು ಅಂದರೆ ಎರಡನೇ ಮ್ಯಾಚಿಂದ ಅವ್ರನ್ನ ಬಿಟ್ಟು ದೇವದತ್ ಪಡಿಕ್ಕಲ್ನ ಆಡಿಸೋವಂಥ ಚಾನ್ಸಸ್ ಇದೆ. ದೇವದತ್ ಪಡಿಕ್ಕಲ್ ಒಳ್ಳೆ ಬ್ಯಾಟ್ಸ್ಮನ್ನೇ, ಸಖತ್ತಾಗಿ ಆಡೋಂಥ ಲೆಫ್ಟ್ ಹ್ಯಾಂಡರು. ವಿರಾಟ್ ಕೊಹ್ಲಿ ಚೆನ್ನಾಗಿ ಓಪನಿಂಗ್ ಮಾಡಿದ್ದಾರೆ ಆ್ಯಂಡ್ ಓಪನಿಂಗ್ ಮಾಡ್ತಾರೆ ಅಂತ ನಂಬಿಕೆ ಇದೆ ಕನ್ನಡಿಗ ಆಗಿರೋದ್ರಿಂದ. ಫಿಲ್ ಸಾಲ್ಟ್ ಅವ್ರ ಜಾಗದಲ್ಲಿ ಇವರು ಆಡ್ಬೋದು ಮಗ. ಇನ್ನು ಲಿವಿಂಗ್ಸ್ಟೋನ್ ಜಾಗದಲ್ಲಿ ಯಾರು ಆಡ್ಬೋದು? ಲಿವಿಂಗ್ಸ್ಟೋನ್ ಜಾಗದಲ್ಲಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಯಾರು ತಂದಿದ್ದಾರೆ? ಹೇಸಲ್ವುಡ್ ಜಾಗದಲ್ಲಿ ತುಷಾರ್ ಏನೋ ಆಡಿಸಿದ್ರು. ಆದರೆ ಲಿವಿಂಗ್ಸ್ಟೋನ್ ಜಾಗದಲ್ಲಿ ಯಾರನ್ನ ಆಡಿಸ್ಬೋದು ಅಂತ ನೀವು ಕೇಳಿದ್ರೆ, ರೊಮ್ಯಾರಿಯೋ ಸಫರ್ಡ್ ಇದ್ದಾರೆ ಮಗ. ಗನ್ ಬ್ಯಾಟ್ಸ್ಮನ್ನು, ವೆಸ್ಟ್ ಇಂಡಿಯನ್ಸ್ ಟೀಮ್ನ ಗನ್ ಬ್ಯಾಟ್ಸ್ಮನ್ನು. ಲಾಸ್ಟ್ ಇಯರ್ ಮುಂಬೈ ಇಂಡಿಯನ್ಸಲ್ಲಿ ನೋಡಿರ್ಬೋದು, 34 ರನ್ ಹೊಡಿತಾರೆ ಒಂದೇ ಓವರಿಗೆ, ಸಖತ್ತಾಗಿ ಫಿನಿಶ್ ಮಾಡ್ತಾರೆ. ಆ್ಯಂಡ್ ವೆಸ್ಟ್ ಇಂಡಿಯನ್ಸ್ ಟೀಮ್ನಲ್ಲೂ ಸಖತ್ತಾಗಿ ಆಡ್ತಾರೆ ಆ್ಯಂಡ್ ಬೇರೆ ಲೀಗ್ ಮ್ಯಾಚಸ್ಗಳು ಸಖತ್ತಾಗಿ ಆಡಿದ್ದಾರೆ ರೀಸೆಂಟಾಗಿ. ಹಾಗಾಗಿ ಅವ್ರು ಬೌಲಿಂಗು ಕೂಡ ಹಾಕೋದ್ರಿಂದ 4 ಓವರ್ ಕೂಡ ಬೌಲಿಂಗ್ ಹಾಕುವಂಥ ಪ್ಲೇಯರು ರೊಮ್ಯಾರಿಯೋ ಸಫರ್ಡ್ ಆಗಿರೋದ್ರಿಂದ ರೊಮ್ಯಾರಿಯೋ ಸಫರ್ಡ್ ಅವರ ಜಾಗದಲ್ಲಿ ಆಡ್ಬೋದು. ಬ್ಯಾಟಿಂಗ್ ಬಿಗ್ ಹಿಟ್ಟಿಂಗ್ ಬ್ಯಾಟ್ಸ್ಮನು. ಲಿಯಾಮ್ ಲಿವಿಂಗ್ಸ್ಟನ್ ಏನು ಬಿಗ್ ಹಿಟ್ಟಿಂಗ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಬಿಗ್ ಹಿಟ್ಟಿಂಗ್ ಮಾಡುವಂಥ ಬ್ಯಾಟ್ಸ್ಮನು ರೊಮ್ಯಾರಿಯೋ ಸಫರ್ಡ್. ಹಾಗಾಗಿ ರೊಮ್ಯಾರಿಯೋ ಸಫರ್ಡ್ ಇವ್ರ ಜಾಗದಲ್ಲಿ ಆಡ್ಬೋದು ನನ್ನ ಪ್ರಕಾರ. ಲಿಯಾಮ್ ಲಿವಿಂಗ್ಸ್ಟನ್ ಏನಾದರೂ ಫಾರ್ಮ್ನಲ್ಲಿ ಇಲ್ಲ ಅಂತ ಅಂದರೆ, ಫಾರ್ಮ್ನಲ್ಲಿ ಕಳ್ಕೋತು. ಮೊದಲನೇ ಮ್ಯಾಚ್ ಅವ್ರನ್ನೂ ಕೂಡ ಆಡಿಸ್ತಾರೆ KKR ಮೇಲೆ, ಅಲ್ಲೂ ಒಳ್ಳೆ ಪ್ರದರ್ಶನ ಬರಲಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತ ಅಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಜಾಗದಲ್ಲಿ ನನ್ನ ಪ್ರಕಾರ ರೊಮ್ಯಾರಿಯೋ ಸಫರ್ಡ್ನ ಚೇಂಜ್ ಮಾಡ್ಬೋದು. ಸಖತ್ತಾಗಿ ಆಡುವಂಥ ಬ್ಯಾಟ್ಸ್ಮನ್ ರೊಮ್ಯಾರಿಯೋ ಸಫರ್ಡ್. ಈ ಎರಡು ಚೇಂಜಸ್ಗಳು ಏನಿದೆ ನೋಡಿರ್ಬೋದು ನೀವು. ಫಿಲ್ ಸಾಲ್ಟ್ ಅವರು ಹಾಗೂ ಲಿಯಾಮ್ ಲಿವಿಂಗ್ಸ್ಟನ್ ಜಾಗದಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ ರೊಮ್ಯಾರಿಯೋ ಸಫರ್ಡ್ ಬರುವಂಥ ಚಾನ್ಸಸ್ ತುಂಬ ಇದೆ. ಇವರೇ ಇದೇ ರೀತಿಯ ಫಾರ್ಮ್ ಏನಾದರೂ ಕಂಟಿನ್ಯೂ ಆಯಿತು ಅಂದರೆ ಪಕ್ಕ ಬಂದೇ ಬರ್ತಾರೆ, ಚೇಂಜ್ ಮಾಡಲೇಬೇಕು. ಯಾಕೆಂದರೆ ಈ ಸರಿ ಬಿಗಿಯಾದ ಟೀಮ್ನ ಕಟ್ಕೊಂಡು ಬಂದಿರೋದು RCB ಟೀಮ್ನವರು ಕಪ್ ಹೊಡಿಬೇಕು ಅಂತ. ಆ್ಯಂಡಿ ಫ್ಲವರ್ ಅವರು ಅದೇ ಹೇಳಿದ್ರು, ಕಪ್ ಹೊಡಿತೀವಿ ನಾವು ಈ ಸರಿ, ಕಪ್ ಹೊಡಿಲೇಬೇಕು ಅಂತ ಬಿಗಿಯಾಗಿ ಟೀಮ್ನೇ ಕಟ್ಕೊಬಂದಿದ್ದೀವಿ, ಸ್ಟ್ರಾಂಗ್ ಟೀಮ್ನೇ ಮಾಡ್ಕೊಬಂದಿದ್ದೀವಿ ಅಂತ. ಹಾಗಾಗಿ ಈ ಎರಡು ಬ್ಯಾಟ್ಸ್ಮನ್ಗಳು ಏನಿದ್ದಾರಲ್ಲ, ಲಿಯಾಮ್ ಲಿವಿಂಗ್ಸ್ಟನ್ ಹಾಗೂ ಫಿಲ್ ಸಾಲ್ಟ್ ಅವರು, ಇವರ ಜಾಗದಲ್ಲಿ ಏನಾದರೂ ಫಾರ್ಮ್ ಇಲ್ಲ ಅಂತ ಅಂದರೆ ಇವರಿಬ್ಬರು ಬಂದು ಆಡೋವಂಥ ಚಾನ್ಸಸ್ ಇದೆ. ಆ್ಯಂಡಿ ಫ್ಲವರ್ ಅವರು ಆಲ್ರೆಡಿ ಹೇಳಿದರೆ ಟಾಪ್ 6 ಏನಿರುತ್ತೆ ನಮ್ಮದು ಅಂತ. ಅದು ಮೊದಲನೇ ಮ್ಯಾಚಲ್ಲಿ ನನ್ನ ಪ್ರಕಾರ ನೋಡಿದ್ರು ಟಾಪ್ 6 ಅವ್ರು ಏನು ಹೇಳಿದರೆ ಅದೇ ನನ್ನ ಪ್ರಕಾರ ಮೊದಲನೇ ಮ್ಯಾಚಲ್ಲಿ ನೋಡ್ಬೋದು. ಹಾಗೂ ನಾನು ಪ್ಲೇಯಿಂಗ್ 11 ಏನು ಹೇಳಿದ್ದೀನಲ್ಲ, ಅದು ನನ್ನ ಪ್ರಕಾರ ಮೊದಲನೇ ಮ್ಯಾಚಲ್ಲಿ ಬಂದೇ ಬರುತ್ತೆ. ಆ ಮೊದಲನೇ ಮ್ಯಾಚಲ್ಲಿ ಏನಾದರೂ ಕ್ಲಿಕ್ ಆಗಿಲ್ಲ ಅಂತ ಅಂದರೆ ಫಿಲ್ ಸಾಲ್ಟ್ ಅವರು ಈಗ ಏನು ರೀಸೆಂಟಾಗಿ ಇನ್ನಿಂಗ್ಸಲ್ಲಿ ಫಾರ್ಮ್ ಇದ್ದಾರಲ್ಲ, ಅದೇ ಫಾರ್ಮ್ ಏನಾದರೂ ಕಂಟಿನ್ಯೂ ಆಯಿತು ಅಂತ ಅಂದರೆ ಫಿಲ್ ಸಾಲ್ಟ್ ಅವರು ಡ್ರಾಪ್ ಆಗ್ತಾರೆ, ದೇವದತ್ ಪಡಿಕ್ಕಲ್ ಹಿನ್ ಆಗ್ತಾರೆ.
ಲಿವಿಂಗ್ ಸ್ಟೋನು ಕೂಡ ಅಷ್ಟೇ ಬೌಲಿಂಗ್ನಲ್ಲಿ ಹಾಗೂ ಬ್ಯಾಟಿಂಗ್ನಲ್ಲಿ ಏನೋ ಪರ್ಫಾರ್ಮೆನ್ಸ್ ಬಂದಿಲ್ಲ ಚೆನ್ನಾಗಿ ಅಂತಂದರೆ ರೊಮೆಯೋ ಸಫರ್ಡ್ ಅವ್ರು ಬರ್ಬೋದು. ಈ ಚೇಂಜಸ್ಗಳೇನಿದೆ ಈ ಎರಡು ಚೇಂಜಸ್ಗಳು ಬಿಗ್ ಚೇಂಜಸ್ಗಳು ಆಗುತ್ತೆ RCB ಟೀಮಿಗೆ. ಯಾಕೆಂದರೆ ಗನ್ ಬ್ಯಾಟ್ಸ್ಮನ್ಗಳು ಅವರಿಬ್ಬರು ಹೊರಗಡೆ ಹೋಯ್ತು ಅಂತಂದರೆ ಇನ್ನಿಬ್ಬರು ಎಂಟ್ರಿ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಹೇಜಲ್ವುಡ್ ಜಾಗದಲ್ಲಿ ತುಷಾರ್ ಅವರೇನೋ ಬಂದಾಯಿತು. ಹೇಜಲ್ವುಡ್ ತುಷಾರ್ ಅವರು ಬಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ನನ್ನ ಪ್ರಕಾರ. ತುಷಾರ್ ಅವರು ಒಳ್ಳೆ ಬೌಲರು, ಮಲ್ಲಿಂಗ ಆ್ಯಕ್ಷನ್ ಇರುವಂಥ ಬೌಲರು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಮಗ. ಈ ವಿಡಿಯೋ ಇದಾಗಿತ್ತು. ಇವರಿಬ್ಬರ ಜಾಗದಲ್ಲಿ ಫಾರ್ಮ್ನಲ್ಲಿ ಇಲ್ಲದೆ ಇರುವಂಥ ಲಿಯಾಮ್ ಲಿವಿಂಗ್ಸ್ಟೋನ್ ಹಾಗೂ ಫಿಲ್ ಸಾಲ್ಟ್ ಅವ್ರ ಜಾಗದಲ್ಲಿ ಯಾರು ಆಡ್ಬೋದು ಅಂತ ಈ ವಿಡಿಯೋ ಹೇಗಿತ್ತು ಆ್ಯಂಡ್ ಇವರಿಬ್ಬರ ಜಾಗದಲ್ಲಿ ಇವರಿಬ್ಬರು ಬಂದರೆ ಹೇಗಿರುತ್ತೆ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಗ. ಈ ವಿಡಿಯೋ ಇದಾಗಿತ್ತು. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.